ನಿಮಗೆ ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅನಿಸಿತ್ತು ಅಂದ್ರೆ ಜವಾರಿ ಆಕಳ ತುಪ್ಪ ಉಣ್ರಿ. ನಿಮ್ದು ಇದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಾಗಿತ್ತು ಅಂತಂದ್ರೆ ಗಾಣದೆಣ್ಣೆ ಉಣ್ರಿ. ಗಾಣದೆಣ್ಣೆ ಕಾಳಿನಾಗ ಕೊಲೆಸ್ಟ್ರಾಲ್ ಎಂದೂ ಇರಂಗಿಲ್ಲ. ಭಾಳ ಮಂದಿ ಏನಂತಾರ್ರಿ, ಆ ಎಣ್ಣೆಗೆ ಕೊಲೆಸ್ಟ್ರಾಲ್ ಇರ್ತೈತೇನು, ಈ ಎಣ್ಣೆಗೆ ಯಾವ ಕಾಳಿನಾಗೂ ಕೊಲೆಸ್ಟ್ರಾಲ್ ಇರೋದಿಲ್ಲ. ನಿಮ್ಗೆ ಹೇಳ್ತೇನೆ, ಇದು ಕೊಲೆಸ್ಟ್ರಾಲ್ ಇರ್ತೈತಲ್ಲ, ಇದು ಹೊರಗಿಂದ ಬಂದದ್ದೈತಿ. ರಿಫೈನ್ಡ್ ಅಂತ ಏನು ಬರ್ತೈತಲ್ಲ ಅದ ಎಲ್ಲ ತೊಗೊಂಡು ಬರೋದು. ಕೂಲ್ ಪ್ರೆಸ್ ಅಂತ ಏನು ಇರ್ತೈತಲ್ಲ, ಕಟ್ಟಿಗೆ ಗಾಣದಾಗ ಎಣ್ಣೆ ಗಾಣದಾಗ ತಿರುಗಿಸಿ ಅಂತ ತೆಗಿತಾರಲ್ಲ, ಯಾವುದೂ ಕೆಮಿಕಲ್ ಹಾಕ್ಲಾರ್ದ. ಎಕ್ಸ್ಫಿಲ್ಲರ್ದೊಳಗೆ ಏನು ಹಾಕ್ತಾರ, ಕೆಲವೊಂದು ಕೆಮಿಕಲ್ ಹಾಕ್ತಾರೆ. ಮೊದಲ ಹಾಕಿದ ಕೂಡಲೇ 90-95% ಎಕ್ಸ್ಟ್ರಾಕ್ಟ್ ಅದರದ್ದು. 95% ಎಣ್ಣೆ ತೆಗಿತಾರೆ ಅದ್ರಾಗ. 1 ಕಿಲೋ ಕಾಳಿಗೆ 9,500 ml ಎಣ್ಣೆ ಬರ್ತೈತಿ. ಆದ್ರೆ ಎಣ್ಣೆ ಗಾಣ ತಿರುಗಿಸಿದ್ರಂದ್ರೆ ಈ ಕಟ್ಟಿಗೆ ಗಾಣ 35% ಎಣ್ಣೆ ಬರ್ತೈತಿ. ಉಳಿದಿಟ್ಟು ಇರ್ತೈತಲ್ಲ, ಅದು ದನಕ್ಕ ಪನಕ ಹೋಗ್ಬೇಕದು ಎಲ್ಲ ನೀನ ತಿಂದೆ ಅಂದ್ರೆ ಮತ್ತೆ ಅವು ಬದುಕುದು ಹೆಂಗೆ? ನಮ್ಮ ಹಿರಿಯರು ಹಂಗೆ ಮಾಡಿದ್ರೆ, ಅದನ್ನ ವ್ಯವಸ್ಥಾನ ಮಾಡಿದ್ರೆ, ಅದ್ರ ಅವಕ್ಕಿಟ್ಟು ಹೋಗ್ಲಿ, ಅವು ದುಡ್ದಾವ್ ಇದ್ರ ಸಲಾಗಿ ಅಂತ. ಆಮ್ಯಾಗ ಇದ್ರೊಳಗೆ ವಿಷ ಅನ್ನೋದು ಒಟ್ಟ ಇರಂಗಿಲ್ಲ. ಈ ಎಣ್ಣೆ ನೀವು ಬೆಕ್ಕದಂಗೆ ರೀ, ಹಸಿ ಎಣ್ಣೆನ ಬೇಕಾದಂಗೆ ಖಾರದಾಗ ಹಾಕೊಂಡು ಉಣ್ತಿದ್ವಿ ನಾವು. ಎಣ್ಣೆ ಚಟ್ನಿ ಉಣ್ತಿದ್ದೀವಿ. ಈಗೂ ಉಣ್ಣಕ್ಕೆ ಅಡ್ಡಿ ಇಲ್ಲ. ಉಣ್ಣು